ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸಿಂಪಲ್ಲಾಗಿ ತರಕಾರಿ ಹಾಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟ್, ಒಂದು ಅರ್ಧ ಕ್ಯಾರೆಟು, ಒಂದು 2 ಹುರುಳಿಕಾಯಿ, ಒಂದು 2 ಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಬಿಡೋಣ. ಹೊರಗಡೆ ಎಲ್ಲ ಸೌಂಡ್ಗಳು ಕೇಳ್ತಾ ಇರ್ಬೋದು. ನಮ್ಮನೆ ಹತ್ತಿರ ತುಂಬ ತರಕಾರಿ ಮಾರೋರು, ಸೊಪ್ಪು ಮಾರೋರೆಲ್ಲ ಬರ್ತಾ ಇರ್ತಾರೆ. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕೆಲ್ಲ. ಈ ಥರ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ. ಮತ್ತು ರೊಟ್ಟಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಈ ಥರ ಸ್ಪೂನ್ ಇಟ್ಕೊಂಡಿದ್ದೀನಿ. ಈ ಥರ ಸ್ಪೂನ್ನಲ್ಲಿ ಮೆಷರ್ ಮಾಡೋದು. ಈ ಥರ 1 ಸ್ಪೂನ್ ತೊಗೊಳ್ತೀನಿ. ಯೂಶ್ವಲಿ ಒಂದು ರೊಟ್ಟಿಗೆ ಈ ಥರ 1 ಸ್ಪೂನ್ ತೊಗೊಂಡ್ರೆ 1 ರೊಟ್ಟಿ ಆಗುತ್ತೆ ನನಗೆ. ಮತ್ತು ಜೀರಿಗೆ ಮತ್ತು ಉಪ್ಪು. ಈಗ ಇದನ್ನು ಒಂದು ಚಾಪರಿಗೆ ಹಾಕೊಂಬಿಡೋಣ. ಇದು ನಾನು ಒಂದು 2 ರೊಟ್ಟಿಗೆ ಆಗೋಷ್ಟು ಮಾತ್ರ ತೊಗೊಂಡಿರೋದು. ನಿಮಗೆ ಎಷ್ಟು ರೊಟ್ಟಿಗೆ ಬೇಕೋ ಅಷ್ಟಕ್ಕೆ ತಕ್ಕಂಗೆ ತರಕಾರಿಗಳು ಹಾಕ್ಕೋಬೋದು. ಅಷ್ಟೇ, ಇದು ರೆಡಿಯಾಗಿದೆ. ಈಗೊಂದು ಬೌಲ್ ತೊಗೊಳ್ಳೋಣ. ಈ ಬೌಲ್ಗೆ ತರಕಾರಿ ಎಲ್ಲ ಹಾಕೊಂಬಿಡೋಣ. ಈಗ ಅಕ್ಕಿ ಹಿಟ್ಟು 1 ಸ್ಪೂನಷ್ಟು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಮ್ಮ ಮನೇಲಿ 2 ರೊಟ್ಟಿ ಅಂದರೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ 2 ರೊಟ್ಟಿ ಆಗುತ್ತೆ. ನಾನೀಗ 2 ರೊಟ್ಟಿಗೆ ಆಗೋ ಅಷ್ಟೇ ಮಾಡ್ತಾ ಇರೋದು. ಅದಕ್ಕೆ ಉಪ್ಪು, ನಿಮಗೆ ಹೇಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಜೀರಿಗೆ, ಈಗ ಇದನ್ನು ಫಸ್ಟ್ ಒಂಚೂರು ಕಲಿಸ್ಕೊಂಬಿಡೋಣ. ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸೋದು. ಈ ಥರ ನೋಡಿ, ಈ ಥರ ಕಲಿಸ್ಕೊಂಡ್ರೆ ಆಯಿತು. ಕೈ ಒಂಚೂರು ಎಣ್ಣೆ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ. ಸೊ ದಟ್ ಕೈಗೆ ಹಿಟ್ಟು ಅಂಟ್ಕೊಳ್ಳಲ್ಲ. ಒಂದಿಷ್ಟು ದಪ್ಪ ತೊಗೊಂಡ್ರೆ ಸಾಕಾಗತ್ತೆ ಒಂದು ರೊಟ್ಟಿಗೆ. ಇದನ್ನು ನಾನು ತವೆನಲ್ಲಿ ಮಾಡ್ತಾಯಿಲ್ಲ, ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗರಿ ಗರಿಯಾಗುತ್ತೆ ಬಾಣಲೆಯಲ್ಲಿ. ಈಗ ಒಂದು ಬಾಣಲೆ ತೊಗೊಳ್ಳೋಣ. ಬಾಣಲೆಗೆ ಈಗ ಸುತ್ತ ಒಂಚೂರು ಎಣ್ಣೆ ಹಾಕ್ಕೊಂಬಿಟ್ಟು ಸವರ್ಕೊಂಬಿಡೋಣ. ಆಮೇಲೆ ಉಂಡೆ ತೊಗೊಂಡು ಹೀಗೆ ತಟ್ಟು. ಕೈ ಎಣ್ಣೆ ಇತ್ತು ಅಂದರೆ ಕೈಗೆ ಹಿಟ್ಟು ಮೆತ್ಕೊಳ್ಳೋದಿಲ್ಲ. ಈ ರೀತಿ ಫುಲ್ ಬಾಣಲೆ ಅಷ್ಟು ಅಗಲಕ್ಕೂ ತಟ್ಕೋಬೇಕು, ತೆಳ್ಳಗೆ. ಆವಾಗ ಗರಿ ಗರಿಯಾಗಿ ಬರುತ್ತೆ. ಸೆಂಟರಲ್ಲಿ ಗರಿ ಗರಿಯಾಗಿರುತ್ತೆ, ಎಡ್ಜಸ್ಸಲ್ಲೆಲ್ಲ ಸಾಫ್ಟಾಗಿರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿ ಈ ಥರ ನೋಡಿ,
ಒಂಚೂರು ಎಣ್ಣೆ ಹಾಕ್ಕೊಳ್ಳಿಲ್ಲ, ಅದು ಒಂದು ಸತಿ ಹಾಕ್ಕೊಂಡಿದ್ದು ಎಣ್ಣೆ ಅಷ್ಟೇ. ಅಷ್ಟಕ್ಕೇ ಫುಲ್ಲು ಬಾಣಲೆಗೆ ತಟ್ಟದೆ, ಕೈಗೆ ಒಂಚೂರು ಹಿಟ್ಟು ಮೆತ್ತಿಲ್ಲ. ಅಷ್ಟೆ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸೋಣ. ಈಗ ಇದಕ್ಕೆ ನಾನು ಚೂರು ಮೇಲೆ ಎಣ್ಣೆ ಹಾಕಿದ್ರೆ ಆಯಿತು. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದನ್ನು ಮುಚ್ಚಿಬಿಡೋಣ. ಒಂದು 2 ನಿಮಿಷ ಆಗುತ್ತೆ, ಬೇಗ ರೊಟ್ಟಿ ಬೆಂದೋಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ನೋಡಿ, ಈಗ ತೋರಿಸ್ತೀನಿ. ಎಷ್ಟೊಂಥರ ಕೆಂಪಿಗೆ ಬೆಂದಿದೆ. ಈಗ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಈ ಥರ ಇಷ್ಟು ಬೆಂದ್ಕೊಂಡ್ರೆ ಆಯಿತು. ಸುತ್ತ ಎಲ್ಲ ಕಡೆ ಒಂಚೂರು ಹೀಗೆ ಬೇಯಿಸ್ಕೊಂಡ್ರೆ ಆಯಿತು. ರೊಟ್ಟಿ ಆಗಿರುತ್ತೆ. ನೋಡಿ, ತೋರಿಸ್ತೀನಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೆಂಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ, ಎಡ್ಜಸ್ಸಲ್ಲಿ ಸ್ವಲ್ಪ ಸಾಫ್ಟ್ ಇರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಖಂಡಿತ ಕಮೆಂಟ್ ಮಾಡಿ. ಬಿಸಿ ಬಿಸಿ ರೊಟ್ಟಿಗೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದಕ್ಕೇನು ನೆಂಚ್ಕೊಳ್ಳೋಕೆ ಕೂಡ ಬೇಡ, ಹಾಗೆ ಫುಲ್ಲು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.